ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಕೊನೆ ನಾಮಿನೇಷನ್ ಪ್ರಕ್ರಿಯೆಯನ್ನು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅರ್ಧಗಂತೂ ಬೊವೇಗೌಡ ಹಾಗೂ ಮಂಜಣ್ಣವರು ನೇರ ಮಾತುಕತೆ ಅಂತ ಹೈ ವೋಲ್ಟೇಜ್ ಆಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಮಂಜಣ್ಣ ಅವ್ರು ಹೇಳ್ತಿರೋ ಹಾಗೆ ಬೊವೇಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆ ರಾತ್ರಿ ಮಾತಾಡೋಕ್ಕೋಸ್ಕರನೇ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಅದಲ್ಲದೆ ಈ ವಾರದ ಉತ್ತಮ ಯಾರು, ಈ ವಾರದ ಕಳಪೆ ಯಾರು ಅನ್ನೋದ್ರ ಬಗ್ಗೆನೂ ಕೂಡ ನೋಡೋಣ ಬನ್ನಿ. ಕೊನೆ ವಾರದ್ದು ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಬಿಗ್ ಬಾಸ್ ಮೇಲೆ ಟಿಕೆಟ್ ಫಿನಾಲೆ ವೀಕ್ ಆಗಿದ್ರೆ, ಈ ವಾರ ಬಿಗ್ ಬಾಸ್ ಮಿಡ್ ವೀಕ್ ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕ್ ರೂಪದಲ್ಲಿ ಕೊಟ್ಟಿದ್ರು. ಅದಲ್ಲದೆ ಈ ಟಾಸ್ಕ್ಗಳು ನೋಡೋದಾದರೆ ಈ ಟಾಸ್ಕ್ನಲ್ಲಿ ಯಾರು ಅತಿ ಹೆಚ್ಚು ಸ್ಕೋರ್ ತೊಗೊತಾರೋ ಅವರು ಮಿಡ್ ವೀಕ್ ಎವಿಷನಿಂದ ಪಾರಾಗ್ತಾರಂತ ಬಿಗ್ ಬಾಸ್ ಹೇಳಿದ್ರು. ಇದೇ ಆಗಿತ್ತು ಈ ವಾರದ್ದು. ಅಷ್ಟೇ ಅಲ್ಲದೆ ಈ ಬಿಗ್ ಬಾಸ್ ಏನು ಚಾಲುಕಿತನ ಮಾಡಿದ್ರು ಅಂತಂದರೆ, ಮಿಡ್ ವೀಕ್ ಎವಿಷನ್ ಅಂದರೆ ಬುಧವಾರ ನಡೆದ್ರು, ಮಿಡ್ ಅಂದರೆ ವಾರದ ಮಧ್ಯ ದಿನದಲ್ಲಿ ಒಬ್ಬರು ಹೋಗ್ತಾರೆ ಅನ್ನೋದಾಗಿರುತ್ತೆ. ಆದರೆ ಬಿಗ್ ಬಾಸ್ ಮಾಡಿರೋದು ನೋಡಿದ್ರೆ ಮಿಡ್ ವೀಕ್ ಅಲ್ಲ, ಇವನ್ನೇ ನಾಳೆ ವೀಕೆಂಡೇ ಬಂತು. ಆದರೂ ಕೂಡ ಈಗ ಮಿಡ್ ವೀಕ್ ಎವಿಕ್ಷನ್ ಎಪಿಸೋಡ್ ಏನೋ ಮುಗಿಸಿಲ್ಲ ಇವರು. ಅಷ್ಟೇ ಅಲ್ಲದೆ ಈ ಮಿಡ್ ವೀಕ್ ಎವಿಷನಲ್ಲಿ ಯಾರು ಕೂಡ ಮನೆಗೂ ಸತನೂ ಹೋಗಲ್ಲ. ಹೌದು, ಮೂಲಗಳ ಮಾಹಿತಿ ಪ್ರಕಾರ ನಾಳೆ ಒಬ್ಬರು ಹೋಗ್ತಾರೆ, ಶನಿವಾರ ಸಂಚಿಕೆಯಲ್ಲಿ ಒಬ್ಬರು ಹೋಗ್ತಾರೆ. ಮಿಡ್ ವೀಕ್ ಎವಿಕ್ಷನ್ ಮಾಡೋದಿರ್ತಾರೆ, ಅವ್ರು ಶನಿವಾರ ಹೋಗ್ತಾರೆ. ಹಾಗೆ ವೀಕೆಂಡಲ್ಲಿ ಒಬ್ಬರು ಹೆಲ್ಮೆಟ್ ಹಾಕ್ತಾರೆ ಅಂದ್ರಲ್ಲ, ಅವ್ರು ಭಾನುವಾರ ಹೋಗ್ತಾರೆ. ಇದಾಗಿರುತ್ತೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ. ಅದಲ್ಲದೆ ಇವರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತುಂಬಾ ಹೈ ವೋಲ್ಟೇಜ್ ಆಗಿತ್ತು ಅಂತ ಹೇಳ್ಬೋದು ಟಾಸ್ಕ್ಗಳು. ಆದರೆ ತುಂಬ ಜನಕ್ಕೆ ಎಲ್ಲರಿಗೂ ಸಿಕ್ಕಿಲ್ಲ ಅನ್ನೋದೊಂದು ನೋವಿದೆ. ಅದರಲ್ಲಿ ಲಾಸ್ಟ್ ಟಾಸ್ಕಲ್ಲಿ ಧನರಾಜ್ ಅವ್ರು ಮಾಡಿರೋ ಮೋಸನ ಇಟ್ಕೊಂಡು ಬಿಗ್ ಬಾಸ್ ಮಿಡ್ ವೀಕ್ ಎವಿಕ್ಷನ್ನೇ ಕ್ಯಾನ್ಸಲ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ. ಇನ್ನೊಂದ್ಸಲ ರೀಮ್ಯಾಚ್ ಆಡಿಸಿ ಅದೇ ಪಾಯಿಂಟ್ಸ್ ಎಷ್ಟಿತ್ತು ಓಲ್ಡ್ ಪಾಯಿಂಟ್ಸ್ ಇಟ್ಕೊಂಡು 5th ಟಾಸ್ಕ್ ಬಿಟ್ಟು ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ಸ್ ಇತ್ತು ಅಷ್ಟೇ ಇಟ್ಕೊಂಡು 6ನೇ ಮ್ಯಾಚ್ ಆಡಿದ್ರಲ್ಲ, ಅದು ರೀಮ್ಯಾಚ್ ಆಡಿಸ್ಬೋದಿತ್ತು ಬಿಗ್ ಬಾಸ್. ಆದರೆ ಬಿಗ್ ಬಾಸ್ ಆ ರೀತಿ ಮಾಡಲಿಲ್ಲ. ಅದಕ್ಕೋಸ್ಕರ ಮಿಡ್ ವೀಕ್ ಎವಿಕ್ಷನ್ನೇ ಇದು ರದ್ದು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅರ್ಥ ಆಗ್ತಿಲ್ಲ. ಯಾವ ರೀತಿ ತ್ರಿವಿಕ್ರಮ್ ಅವ್ರಿಗೆ ಮತ್ತೆ ತ್ರಿವಿಕ್ರಮ್ ಅವ್ರು ಆಡಕ್ಕೆ ಮೇಲೆ ಯಾವ ರೀತಿ ರೀಮ್ಯಾಚ್ ಆಡಿಸಿದ್ರು, ಇವ್ರಿಗೆ ರೀಮ್ಯಾಚ್ ಆಡಿಸಿದ್ರೆ ಇದೆಲ್ಲ ಇರ್ತಿದ್ದಿಲ್ಲ. ಈಗಾಗಲೇ ಮಿಡ್ ವೀಕ್ ಎವಿಕ್ಷನಾಗ ಒಬ್ರು ಹೋಗೇ ಬಿಡ್ತಿದ್ರು. ಆದರೆ ಬಿಗ್ ಬಾಸ್ ಇದನ್ನು ಮೆಗಾ ಸೀರಿಯಲ್ ಅಲ್ಲ, ಮೆಗಾ ಸೀರಿಯಲ್ ಅಂತ ಹೇಳ್ಬೋದು. ಆ ರೀತಿ ಓಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ನಾಮಿನೇಷನ್ ಪ್ರಕ್ರಿಯೆನ. ಎಲಿಮಿನೇಷನ್ ಮಿಡ್ ವೀಕ್ ಎವಿಕ್ಷನ್ ಪ್ರಕ್ರಿಯೆ ಅಂತ ಆ ರೀತಿಯೇ ನಡೆಸ್ತಾರೆ ಅಂತ ಹೇಳ್ಬೋದು. ಇವಾಗ ನಾಮಿನೇಷನ್ ಪ್ರಕ್ರಿಯೆ ಇನ್ನೂ ಮುಂದುವರಿಸಿದೆ. ಹೌದು, ಅದೆಲ್ಲ ಅವಳ ನಾಮಿನೇಷನಲ್ಲಿ ಆಗಿದೆ. ಮತ್ತು ಇನ್ನೊಂದು ರೀತಿ ಇವಾಗ ಯಾರ ಮನೆಯಿಂದ ಹೊರಗೆ ಹೋಗ್ಬೇಕು ಮಿಡ್ ವೀಕಿಂದ ಅಂತ ಬೇರೆ ಇನ್ನೊಂದು ಹೊಸ ರೂಲ್ಸ್. ಅಲ್ಲಿ 3 ಜನ ನಿಂದಿಸ್ತಾರಂತೆ, ಅವ್ರ ಫೋಟೋಗೆ ಬೆಂಕಿ ಹಚ್ಚಿ ಸುಡ್ತಾರಂತೆ. ಇದನ್ನು 1.5 ದಿವಸ ಮಾಡಿದ್ದಾರೆ. ಇನ್ನು ಇವತ್ತು ಇದು ಕಂಟಿನ್ಯೂ ಆಗುತ್ತೆ. ಇವತ್ತಂತೂ ಹೈ ವೋಲ್ಟೇಜ್ ಆಗಿದೆ ಅಂತ ಹೇಳ್ಬೋದು ಬೊವೇಗೌಡ ಹಾಗೂ ಮಂಜಣ್ಣವ್ರ ನಡುವೆ. ಬೊವೇಗೌಡವ್ರ ಪಾಯಿಂಟ್ ಏನಂತಂದರೆ, ನೀವು ಗೌತಮರಿಗೆ ಒಂದು ನ್ಯಾಯ ಮಾಡ್ತೀರಾ, ಇನ್ನೂ ಉಳ್ಕಿದ್ರೆ ಹೆಣ್ಮಕ್ಳಿಗೆ ಒಂದು ನ್ಯಾಯ ಮಾಡ್ತೀರಾ ಅಂತೇಳಿ ಬೊವೇಗೌಡವ್ರು ಕ್ವಶನ್ಸ್ ಕೇಳ್ತಾರೆ. ಹೌದು, ಬೊವೇಗೌಡವ್ರು ಯಾರ್ದ್ರಲ್ಲಿ ಹೇಳ್ತಾರೆ ಅಂತಂದರೆ, ಒಂದು ಟಾಸ್ಕ್ ನಡೆಯುತ್ತೆ. ಬಾಲ್ ಬ್ಲ್ಯಾಕ್ ಕಲರ್ ಬಾಲ್ ತಂದು ಬಾಸ್ಕೆಟ್ ಒಳಗೆ ಹಾಕ್ಬೇಕಿರುತ್ತೆ. ಆ ಟಾಸ್ಕ್ನಲ್ಲಿ ಬೊವೇಗೌಡರು ಆಡ್ತಿರ್ತಾರೆ. ಬೊವೇಗೌಡ ಮೋಕ್ಷಿತಾ, ಈ ಕಡೆ ಹನುಮಂತ ಆಡ್ತಿರ್ತಾರೆ. ಆ ಕಡೆ ಟೀಮಿಂದ ಮಂಜಣ್ಣ, ಇವ್ರು ಧನರಾಜ್ ಹಾಗೂ ಗೌತಮಿ ಆಡ್ತಿರ್ತಾರೆ. ಅಲ್ಲಿ ಸ್ವಲ್ಪ ಫೈಟ್ ಆಗ್ತಿರುತ್ತೆ. ಗೌತಮಿಗೆ ಸ್ವಲ್ಪ ಮೂಗು ತರಿಸ್ತಿದ್ದಂಗೆ ನೀವು ಯಾವ ರೀತಿ ತಳ್ಳೆಲ್ಲ ಮಾಡಿದ್ರೆ, ಗೌತಮಿ ಅಷ್ಟೇ ಹೆಣ್ಮಗಳು, ಬೇರೆ ಯಾರು ಹೆಣ್ಮಕ್ಳಲ್ಲ ಅಂತೇಳಿ ಕೇಳ್ತಾರೆ. ಅವ್ರಿಗೊಬ್ಬರೇ ನೋವು ಬಿಟ್ರೆ ಸಾಕು, ಬೇರೆ ಹೆಂಗಾದ್ರೂ ಹಾಳಾಗೋದ್ರೂ ಪರವಾಗಿಲ್ಲ ನಿಮಗೆ ಅಂತೇಳಿ ಬೊವೇಗೌಡರು ಕ್ವಶನ್ಸ್ ಕೇಳ್ತಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಮಂಜಣ್ಣ ನಾನು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಬೊವೇಗೌಡರು ಹೇಳ್ತಾರೆ, ನೀವು ಆ ರೀತಿ ಮಾಡಿದ್ರಿ ಅಂತ ಹೇಳ್ತಾರೆ. ಅಷ್ಟೇ ಅದರಲ್ಲಿ ಬೊವೇಗೌಡರು ಹೇಳ್ತಾರೆ, ಗೌತಮಿ ಅಂದರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರಲ್ಲ ಅಂತೇಳಿ ಬೊವೇಗೌಡರು ಕೇಳ್ತಾರೆ. ಗೌತಮಿರು ಒಬ್ಬರೇ ಹೆಣ್ಮಕ್ಳು ಅಂತಲೇ ಬೊವೇಗೌಡರು ಕೇಳ್ತಾರೆ. ಅದಕ್ಕೆ ಮಂಜಣ್ಣವ್ರು ಹೇಳ್ತಾರೆ, ನನಗೆ ಯಾರು ಒಳ್ಳೇದು ಬಯಸ್ತಾರೋ ಅವರೇ ನನಗೆ ಇದು ಅಂತ ಹೇಳ್ತಾರೆ. ನೀವು ಹೇಳಿದ ಮಾತು ಕೇಳೋಕೆ ಬಂದಿನ ಬಿಗ್ ಬಾಸ್ ಅಂತ ಕೇಳ್ತಾರೆ. ಅದಕ್ಕೆ ಬೊವೇಗೌಡರು ಕರೆಕ್ಟಾಗಿ ಇದು ಕೌಂಟರ್ಗೆ ಡೈಲಾಗ್ ಕೊಡ್ತಾರೆ ಅಂತ ಹೇಳ್ಬೋದು. ಹಂಗಂದ್ರೆ ಗೌತಮಿ ಕೇಳೋಕೆ ಬಂದಿರೋ ಬಿಗ್ ಬಾಸ್ಗೆ ಅಂತ ಕೇಳ್ತಾರೆ. ಆಗ ಮಂಜಣ್ಣವ್ರು ಕೇಳ್ತಾರೆ, ನೀವೇನು ಅದಲ್ಲದೆ ಇನ್ನೊಂದು ಡೈಲಾಗ್ ಮಂಜಣ್ಣವ್ರು ಇರ್ತಾರೆ, ರಾತ್ರಿಯಲ್ಲಿ ತ್ರಿವಿಕ್ರಮ್ ಜೊತೆ ಮಾತಾಡಿರೋಕ್ಕೆ ಕಳಿಸಿದ್ರೆ ಅಂತ ಕೇಳ್ತಾರೆ. ಅದಕ್ಕೆ ಬೊವೇಗೌಡರು ನಾನು ಅದಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ಇದಂತೂ ಮಂಜಣ್ಣವ್ರು ಹೇಳಿದ ಎಷ್ಟು ಮಟ್ಟಿಗೆ ಸರಿ, ಬೊವೇಗೌಡರು ಹೇಳಿದ ಎಷ್ಟು ಮಟ್ಟಿಗೆ ಸರಿ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಬೊವೇಗೌಡರು 3 ಜನ ಹೆಸರು ಯಾರು ತೊಗೊತಾರೆ, ತ್ರಿವಿಕ್ರಮ್, ಗೌತಮಿ ಹಾಗೂ ಮಂಜಣ್ಣವ್ರ ಹೆಸರು 3 ಜನ ಹೆಸರು ತೊಗೊತಾರೆ. ಧನರಾಜ್ ಅವರು ಯಾರ ಹೆಸರು ತೊಗೊತಾರೆ ಅಂತಂದರೆ ಮಂಜಣ್ಣ, ರಜತ್ ಹಾಗೂ ಮೋಕ್ಷಿತ್ ಅವ್ರ ಹೆಸರು ತೊಗೊತಾರೆ. ಮಿಡ್ ವೀಕ್ ಎವಿಕ್ಷನ್ ಯಾರು ಹೊರಗಡೆ ಹೋಗ್ಬೇಕನ್ನೋಕ್ಕೆ. ಈ ವಾರದ ಕಳಪೆ ಬಂದು ಮೋಸ್ಟ್ಲಿ ಧನರಾಜ್ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಟಾಸ್ಕ್ನಲ್ಲಿ ಇಂಪಾರ್ಟೆಂಟ್ ವೀಕ್ ಆಗಿತ್ತು. ಎಲ್ಲರೂ ಮೋಸ್ಟ್ಲಿ ಧನರಾಜ್ ಅವ್ರಿಗೆ ಕೊಡ್ಬೋದು ಈ ವಾರ ಕಳಪೆ ಬಂದು. ಉತ್ತಮ ಯಾರಿಗೆ ಹೋಗುತ್ತೆ ಅಂದರೆ, ಉತ್ತಮ ಬಂದು ಬೊವೇಗೌಡ ಇಲ್ಲ ಮೋಕ್ಷಿತ್ ಅವರು, ಇವರಿಬ್ಬರಲ್ಲಿ ಒಬ್ರಿಗಂತೂ ಉತ್ತಮ ಅಂತ ಹೋಗುತ್ತೆ. ಯಾಕಂತಂದ್ರೆ ಇವರಿಬ್ಬರು ಈ ವಾರ ಚೆನ್ನಾಗಿ ಆಡಿದ್ದಾರೆ, ಅದಕ್ಕೋಸ್ಕರ ಇವರಲ್ಲಿ ಒಬ್ರಿಗೆ ಹೋಗುತ್ತೆ. ಆದರೆ ಕಳಪೆ ಬಂದು ಧನರಾಜ್ ಅವ್ರಿಗೆ ಯಾಕೆ ಹೋಗುತ್ತೆ ಅಂತ ಅವ್ರಿಗೆ ಹೇಳಿದ್ದೀನಿ, ಕೊಟ್ಟಿರೋ ರೀಸನ್ನು ಅವ್ರು ಟಾಸ್ಕ್ನಲ್ಲಿ ಮೋಸ ಮಾಡಿರೋಕ್ಕೋಸ್ಕರ ಮಿಡ್ ವೀಕ್ ಎವಿಕ್ಷನ್ ಕ್ಯಾನ್ಸಲ್ ಆಗೋಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಅದಲ್ಲದೆ ಗೌತಮಿ ಅವ್ರನ್ನ ಮಿಡ್ ವೀಕ್ ಎವಿಕ್ಷನ್ ಮಾಡ್ತಾರೆ, ಹಾಗೆ ಹೊರಗೆ ಹೋಗಿ ಮತ್ತೆ ಗೌತಮಿ ಅವ್ರನ್ನ ಒಳಗೆ ಕಳಿಸ್ತಾರೆ. ಆ ರೀತಿ ಆಗುತ್ತೆ ಮಿಡ್ ವೀಕ್ ಎವಿಕ್ಷನ್ನು. ಅದಲ್ಲದೆ ಮೂಲಗಳ ಮಾಹಿತಿ ಪ್ರಕಾರ ಮಿಡ್ ವೀಕ್ ಎವಿಕ್ಷನ್ ಗೌತಮಿ ಅವರು ಆಗಿದ್ದಾರೆ. ಯಾಕಂತಂದ್ರೆ ಸುದೀಪ್ ಅವ್ರು ಬರೋ ವೀಕೆಂಡಲ್ಲಿ ಈ ವಾರ ಸ್ವಲ್ಪ ಚರ್ಚೆ ಆಗೋದಿದೆ, ಅದಕ್ಕೋಸ್ಕರ ಗೌತಮಿ ಅವ್ರು ಇಟ್ಕೊಂಡಿರ್ಬೋದು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಮಿಡ್ ವೀಕ್ ಎವಿಕ್ಷನ್ ಮಾಡದೆ ಗೌತಮಿ ಅವ್ರು ಹಾಗೆ ಇಟ್ಕೊಂಡಿರೋ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಾರದ ಉತ್ತಮ ಕಳಪೆ ಯಾರಾಗಬೇಕು ಅನ್ನೋ ಕಮೆಂಟ್ ಮಾಡಿ. ಬೊವೇಗೌಡರು ಹಾಗೂ ಮಂಜಣ್ಣವರು ಈ ವಾದ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.